ಅರಸೀಕೆರೆ ತಾಲೂಕಿನ ಬಾಣಾವರ ಪಟ್ಟಣದಲ್ಲಿ ಹಿರಿಯ ನಾಗರಿಕ ವೇದಿಕೆ ಸೇವಾ ಟ್ರಸ್ಟ್ ವತಿಯಿಂದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ ಅವರಿಗೆ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಬಾಣಾವರ ನಗರದ ವಿಶ್ವಕರ್ಮ ಸಾಮೂಹಿಕ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು. ಅರಸೀಕೆರೆ ತಾಲೂಕಿನ ಹೆಮ್ಮೆಯ ರಾಜಕಾರಣಿ ಹಾಗೂ ಗಂಡಸಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಹಾಸನ ಜಿಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಪಟೇಲ್ ಶಿವಪ್ಪ ಅವರನ್ನು ನಮ್ಮ ಹಿರಿಯ ನಾಗರಿಕ ವೇದಿಕಾ ಸೇವಾ ಟ್ರಸ್ಟ್ ವತಿಯಿಂದ ಗೌರವಿಸುತ್ತೇವೆ ಎಂದು ಸೇವಾ ಟ್ರಸ್ಟ್ ಅಧ್ಯಕ್ಷ ಪರಮೇಶ್ ತಿಳಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಜಾತಿ ಎಂದು ಹೊಡೆದಾಡುವ ಈ ಕಾಲಘಟ್ಟದಲ್ಲಿ ಎಲ್ಲಾ ಜಾತಿಯ ಎಲ್ಲ ಸಮುದಾಯದ ಸದಸ್ಯರನ್ನ ಒಳಗೊಂಡಿರುವ ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆಯಲಿ, ಅರಳಿ ಮರಗಳು ಸೇವೆಗಾಗಿ ಬಾಳು ಎಂಬುವ ನುಡಿಯಂತೆ ಬಾಣಾವರದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ನಗರ ಸ್ವಚ್ಛತೆ ಮುಂತಾದ ಸಾಮಾಜಿಕ ಕಾರ್ಯಕ್ರಮ ಮಾಡುತ್ತಿರುವ ಸಂಸ್ಥೆಯ ಸದಸ್ಯರಿಗೆ ಅಭಿನಂದಿಸುತ್ತೇನೆ ಹಾಗೂ ನನ್ನನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿದ ಗೌರವಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಪರಮೇಶ್, ಬಾಣಾವರ ಶ್ರೀನಿವಾಸ್, ಇಮ್ರಾನ್ ಖಾನ್, ಅರಸೀಕೆರೆ ನಗರಸಭೆ ಮಾಜಿ ಸದಸ್ಯ ವೆಂಕಟಮನಿ ಸೇರಿದಂತೆ ಬಾಣಾವರ ಗ್ರಾಮಸ್ಥರು ಹಾಗೂ ಹಿರಿಯ ನಾಗರಿಕ ವೇದಿಕೆ ಸೇವಾ ಟ್ರಸ್ಟ್ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಗಜ್ಜಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಗಂಡಸಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಸನ್ಮಾನಿತರು. ರಾಜಕೀಯ ಕ್ಷೇತ್ರದಲ್ಲಿ ಅಪಾರ ಸಮಾಜ ಸೇವೆ ಸಲ್ಲಿಸಿದ್ದು ಸನ್ಮಾನಿತರನ್ನು ಕರ್ನಾಟಕ ಸರ್ಕಾರ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಚಾರ. ಶ್ರೀಯುತರು ಹಾಸನ ಜಿಲ್ಲಾ ಕುರುಬರಷ್ಟು ಶ್ರೀ ಕ್ಷೇತ್ರ ಗಂಗೆ ಮೆರುವಿನ ಅಭಿವೃದ್ಧಿಗಾಗಿ ಶ್ರಮಿಸಿರುತ್ತಾರೆ ಹಾಗೂ ಶ್ರೀ ಗಂಗಾಧರೇಶ್ವರ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅವರ ಸಾಧನೆಗಳನ್ನು ನೀಡಬೇಕಂದ್ರೆ ಪ್ರತಿಯೊಂದು ಸಾಧನೆಗೂ ಅವರು ಶ್ರಮ ಪಟ್ಟಿರ್ತಾರೆ. ಅದಕ್ಕೆ ಆ ಸಾಧನೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಒಂದು ಕ್ಲಾಪ್ಸ್ ಹಾಕಬೇಕು. ಇವರ ಅತ್ಯುನ್ನತ ಸಮಾಜ ಸೇವೆಗೆ, ಸನ್ಮಾನರಿಗೆ ಹಾಗೂ ಇವರ ಸಮಸ್ತ ಕುಟುಂಬದವರಿಗೆ ಭಗವಂತನು ಆರೋಗ್ಯ, ಆಯಸ್ಸು, ನೆಮ್ಮದಿ, ಶಾಂತಿ ಹಾಗೂ ಸಕಲೈಶ್ವರ್ಯವನ್ನು ಅನುಗ್ರಹಿಸಲೆಂದು ಬಾಣಾವರ ಹಿರಿಯ ನಾಗರಿಕರ ವೇದಿಕೆ ಸೇವಾ ಟ್ರಸ್ಟ್ ವತಿಯಿಂದ ಶುಭ ಹಾರೈಸುತ್ತೇವೆ. ಮುಂದಿನ ರಾಜಕೀಯ ಜೀವನದಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಮಾಡಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಲೆಂದು ಹಾಗೂ ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಲೆಂದು ಬಾಣಾವರದ ಹಿರಿಯ ನಾಗರಿಕ ವೇದಿಕೆ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಬಾಣಾವರ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಂದಲೂ ಶುಭ ಕೋರುತ್ತೇವೆ. 2006ರಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾನು, ನಮ್ಮ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಾವು ಕಾಂಗ್ರೆಸ್ಗೆ ಬಂದ್ರೆ ಅದಕ್ಕಿಂತ ಮುಂಚೆನೆ 40 ವರ್ಷಗಳಿಂದ ನಮ್ಮ ಪಟೇಲ್ ಶಿವಪ್ಪನವರು ಕಾಂಗ್ರೆಸ್ನಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ 2006ರಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಅವ್ರನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತಂತವರು ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲದಾಗಿ ಪಟೇಲ್ ಶಿವಪ್ಪನವರು ಹಾಗೂ ನಮ್ಮ ಅಣ್ಣನವರಾದಂತ ವೈಸಿ ಸೋಮಶೇಖರ್ ಅವರು, ನಮ್ಮ ಪಕ್ಕದ ಏನು ಕಾನ್ಸ್ಟಿಟ್ಯೂನ್ಸಿ ಆದಂತ ನಮ್ಮ KL ಕೃಷ್ಣಮೂರ್ತಿಯವರ ತಮ್ಮನವರಾದಂತ ಕೆಂಪರಾಜರು, ಇವರುಗಳು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ಹಬ್ಬವನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಹೋರಾಟವನ್ನ ಮಾಡಿಕೊಂಡು ಬಂದಂತವರು ಪಟೇಲ್ ಶಿವಪ್ಪನವರು. ಹಾಗಾಗಿನೇ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನಲ್ಲಿ ಒಂದು ಅವಿನಾಭಾವವಾದ ಸಂಬಂಧವನ್ನ ಇಟ್ಟುಕೊಂಡು ಇವತ್ತು ಅವರು ಅಷ್ಟು ಆತ್ಮೀಯತೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನಲ್ಲಿ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಅವರು ನಮ್ಮ ಸಮಾಜದಲ್ಲಿ ಜಿಲ್ಲಾಧ್ಯಕ್ಷರಾಗಿ, ನಮ್ಮ ಸಮಾಜದ ಅಧ್ಯಕ್ಷರಾಗಿ ಏನು ಒಂದು ಸಮುದಾಯ ಭವನ ನೆನೆಗುದಿಗೆ ಬಿದ್ದಿತ್ತು ಅದನ್ನ ಪುನಃ ಸ್ಥಾಪಿಸಿ
ನಿಜಕ್ಕೂ ಒಳ್ಳೆಯ ಒಂದು ಸಮುದಾಯ ಭವನನ್ನ ಕಟ್ಟುವಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಕೊಡುಗೆ ಇದೆ. ಅದನ್ನು ಉಪಯೋಗಿಸಿಕೊಂಡು ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನ ಅವರು ಮಾಡಿದ್ದಾರೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ಏನು ಗಂಗೆಮಡುವಲ್ಲಿ 20 ಎಕರೆ ಜಾಗವನ್ನ ಇವತ್ತು ಅದನ್ನ ಪಡೆದಿದ್ದಾರೆ. ಯಾಕೆಂದ್ರೆ ಅದು ಸುಮ್ಮನೆ ಬರಲಿಲ್ಲ. ಆ ಜಾಗಕ್ಕೆ ನಾವೆಲ್ಲ ಹೋಗಿದ್ದೇವೆ. ಆ ಜಾಗವನ್ನ ಅವರು ತೆಗೆದುಕೋಬೇಕಾದ್ರೆ ತುಂಬಾನೇ ಪರಿಶ್ರಮ ಕಷ್ಟವನ್ನ ಪಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಹಕಾರದಿಂದ ಇವತ್ತು ಆ ಜಾಗವನ್ನ ಇವತ್ತು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಸಹಿತ ಅವರ ಒಂದು ನಿಸ್ವಾರ್ಥ ಸೇವೆಯನ್ನ ನಾವು ಮೆಚ್ಚಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು, ಇವತ್ತು 20 ಎಕರೆ ಜಾಗ ಅವರ ಊರ ಪಕ್ಕದಲ್ಲೇ ಇದೆ. ಅಂತ ಜಾಗವನ್ನ ಯಾರಾದ್ರೂ ಬರ್ಕೊಡ್ತಾರೆ ಇವತ್ತು? ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಬೇರೆಯವರಾಗಿದ್ರೆ ಆ ಜಾಗವನ್ನ ನಾವೇ ಮಾಡ್ಕೋಬಹುದಿತ್ತಲ್ಲ ಅನ್ನೋ ಭಾವನೆ ಇರ್ತಾ ಇತ್ತು. ಆದ್ರೆ ಆ ಜಾಗವನ್ನ ನಿಸ್ವಾರ್ಥ ಸೇವೆಯಿಂದ ಪಟೇಲ್ ಗ್ರೂಪ್ನವರು ಆ ಜಾಗವನ್ನ ನಮ್ಮ ಗಂಗೆಮಡುವಿನ ಜಾಗವನ್ನ ನಮ್ಮ ಸಮಾಜದ ಗುರುಗಳಾದಂತ ಶಿವಾನಂದಪುರಿ ಸ್ವಾಮೀಜಿಯವರಿಗೆ ಮಠಕ್ಕಾಗಿ ಬರ್ಕೊಟ್ಟಿದ್ದಾರೆ. ನಿಜಕ್ಕೂ ಸಹಿತ ಅವರಿಗೆ ನಾನು ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಹ ನಾನು ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಮೂಢ ಅಧ್ಯಕ್ಷರು ಹಾಗೇನೆ ಆಗಿಲ್ಲ. ಏಕೆಂದ್ರೆ ಅವರು 2013ರಲ್ಲಿ ನಾನು ಅವರ ಜೊತೆಯಲ್ಲಿ ನಿರಂತರವಾಗಿ ಇರ್ತಿದ್ದೆ. ಸನ್ಮಾನ್ಯ ಸಿದ್ದರಾಮಯ್ಯನಲ್ಲಿ ಹೋಗಿ ಹೋರಾಟವನ್ನ ಮಾಡಿ ಅವತ್ತೇ ಮೂಢ ಅಧ್ಯಕ್ಷ ಸ್ಥಾನವನ್ನು ನಾವು ಪಟೇಲ್ ಶಿವಪ್ಪನವರಿಗೆ ಬಯಸಿತು. ಆದರೆ ಅದು ಸುಲಭವಾಗಿ ಸಿಗಲಿಲ್ಲ. ಸಮಾಜಕ್ಕೆ ಅದು ಸಾಕ್ಷಿ ಬುದ್ಧಿ ಆಗಿರುತ್ತೆ. ನಾವು ಮಾಡಿದ ಕೆಲಸ ಇದೆಯಲ್ಲ ಅದು ಮಾತ್ರ ಅದೇ ಮಾತಾಡುತ್ತೆ. ನಾವು ಅದನ್ನೇ ಮಾಡಿದ್ರೆ ಮಾತಾಡೋ ಪ್ರಯತ್ನ ಇರ್ತೀವಿ. ಆರಾಮಾಗಿದ್ರೆ ಯಾವ್ಯಾವ ಸಮುದಾಯಗಳಿದೆಯೋ ಆಯಾ ಸಮುದಾಯಕ್ಕೆ ಸಮುದಾಯದ ಕೆಲಸ ಮಾಡಿ. ಸಮುದಾಯವೇ ರಾಜಕೀಯದಲ್ಲಿ ಒಂದು ಭಾಗ. ಸಮುದಾಯವನ್ನು ಯಾರೂ ಸಹಿತ ನಿರ್ಲಕ್ಷ್ಯ ಮಾಡಬೇಡಿ. ಯಾವ್ಯಾವ ಸಮಾಜದಲ್ಲಿದೆಯೋ ಆಯಾ ಸಮಾಜ ಮುಖ್ಯ ಕೆಲಸ ಮಾಡಿ. ನಿಮ್ಮನ್ನ ಸಮಾಜ ಜನ ಕೈ ಇಟ್ಟರೆ ಕಡಿಮೆ ಸಮಾಜದಲ್ಲಿ 5,000 ಓಟ್ ನಮ್ಮ 2,000 ಓಟು 3,000 ಓಟು ಡೆಮಾಕ್ರಸಿನ ಹುಡುಕಬೇಡಿ. ಓಟ್ಗೋಸ್ಕರ ಮತಕ್ಕೋಸ್ಕರ ರಾಜಕಾರಣಿಗಳು ಅವಲಂಬಿಸ್ತಾರೆ ಹುಡುಕಬೇಡಿ. ಕೆಲಸವನ್ನ ಸಮುದಾಯದ ಕೆಲಸ ಮಾಡಿ. ಒಂದು ಸಮುದಾಯ ಒಬ್ಬ ಸ್ವಾಮೀಜಿ ಅವ್ರು ಯಾರೇ ಮಾಡಿದ್ರು ಸಹಿತ ಅದು ಎಲ್ಲ ಸಮಾಜಕ್ಕೂ ಪರಿವರ್ತನೆ ಆಗ್ತದೆ. ಮಾಡಬೇಕಾದ್ರೆ ಮಾತ್ರ ಒಂದು ಸಮಾಜ ಅದು ಅನುಷ್ಠಾನ ಆದ್ಮೇಲೆ ಅದೊಂದು ಸಮಾಜಕ್ಕೆ ಆಗಲ್ಲ. ಎಲ್ಲ ಸಮಾಜಕ್ಕೂ ನೀವೊಂದು ಮಠ ಕಟ್ಟಿ ಎಷ್ಟು ಮಠಗಳಲ್ಲಿ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಯಾವ್ಯಾವ ಮಠ ಇರ್ಬೋದು, ಅದು ಆದಿಗಿರಿ ಇರ್ಬೋದು, ಶಿವಕುಮಾರ ಸ್ವಾಮಿ ಇರ್ಬೋದು. ಎಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ? ವಿದ್ಯಾಭ್ಯಾಸ ಎಷ್ಟು ಹೋಗ್ತದೆ ನಿಮಗೆ? ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ನೀವು ಯಾವುದೇ ಒಂದು ಸಮುದಾಯ ಸ್ಥಾಪನೆ ಮಾಡಬೇಕಾದ್ರೆ ಆ ಸಮಾಜದ ಹೆಸರಿರುತ್ತೆ ಅಷ್ಟೇ. ಸ್ಥಾಪನೆ ಆದ್ಮೇಲೆ ಬಹಳ ವರ್ಗಕ್ಕೆ ಅನುಕೂಲ ಆಗುತ್ತೆ. ಅದನ್ನ ನಾವು ಹಿರಿಯ ನಾಗರಿಕರಿಂದ ಸಲಹೆ ಪಡೆದು ನಾವು ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯಕ್ಕೂ ಸಹಕಾರಿಯಾಗಿರ್ತೀವಿ. ಎಲ್ಲ ಸಮುದಾಯದ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ನನ್ನನ್ನು ಕರೆಸಿ ನೀವು ಇವತ್ತು ಹಿರಿಯ ನಾಗರಿಕರು ಒಂದು ಕಡೆ ಒಂದು ಸಮುದಾಯದ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕಿಲ್ಲ. ದಯಮಾಡಿ ತಮ್ಮಲ್ಲಿ ಕಳಕಳಿಗೆ ಮಾಡಿ. ಇಲ್ಲಿ ಜಾತ್ಯತೀತ ಪಕ್ಷಾತೀತ ಎಲ್ಲ ಊರು ನೀವು ಕೇಳಿದ ಕೆಲಸ ಮಾಡ್ಕೊಳ್ಳೋದು ಅದೇ ಕೆಲಸ ಮಾಡಿದ್ದೀನಿ. ಈಗ ಅಲ್ಲಿ 1900 ತಿಮ್ಮಕ್ಕ ಇಲ್ಲಿ ಆನೆಯನ್ನ ನನಗೆ ಆ ಆನೆಯನ್ನ ಕೈ ಬಿಟ್ಕೊಟ್ಟ ತಕ್ಷಣ ಸ್ವಲ್ಪ ಕೈ ಕಳ್ಕ ಬಂತು. ಏನಪ್ಪ ಗಜಾನನ ಈ ಸಲಗವನ್ನು ನಾನು ಕೈ ಕೊಡ್ತಾ ಇದ್ದಾರೆ, ಇದು ಎಷ್ಟು ದೂರ ತಗೊಂಡೋಗ್ಲಿ, ಯಾವ ರೀತಿ ತಗೊಂಡೋಗ್ಲಿ? ಇದು ಗಣಪತಿ ವಿಘ್ನೇಶ್ವರ. ನನಗೆ ಯಾವುದು ವಿಗ್ರಹ ಬರಬಾರ್ದು ಅಂತ ಕೊಟ್ಕೊಳ್ತಾರೆ. ಅದರಿಂದ ಗೌರವದಿಂದ ಸ್ವೀಕರಿಸೋಣ. ವಿಘ್ನೇಶ್ವರನ್ನೇ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಯಾರು ಹೇಳಿಲ್ಲ. ಹಂಗಾಗಿ ಆನೆ ನನಗೆ 10 ಸರಿ ಯೋಚನೆ
ಕೈ ಹಿಡ್ಕೊಂಡಾಗ ಪುಣ್ಯಾತ್ಮರಿಗೆ ಏನು ಮಾಡ್ತೀವಿ, ಏನು ಕೊಡ್ತಾರೆ, ಏನೇನೋ ಕೊಡ್ತಾರೆ, ಕೊಡೋದು ಮಾಡಿದೀನಿ, ಏನೇನೋ ಫೋಟೋಗಳು ದೇವರು ಅದು ಇಲ್ಲ. ಆದ್ರೆ ಆನೆನೇ ಬಾಣ ಹೋದ್ರೆ ಯಾಕಬೇಕು? ಆನೆಯ ಶಕ್ತಿ ಏನು? ಆ ಶಕ್ತಿಯನ್ನು ತುಂಬತಕ್ಕಂಥವರು ಬಾಣವರದಲ್ಲಿ ಸುಮ್ಮನೆ ಕೊಟ್ಟಿಲ್ಲ. ನಿಮ್ಗೆ ಆನೆ ಕೊಡೋದ್ರೆ ಆನೆಯ ಶಕ್ತಿಯನ್ನು ತುಂಬಿವೆ ಅಂತಕ್ಕಂಥದ್ದನ್ನ ಬಾಣವರದ ಜನ ತೀರ್ಮಾನಿಸಿದ್ದಾರೆ ಅಂತ ಹೇಳಿ ನಾನು ಗೌರವಪೂರ್ವಕವಾಗಿ ಆನೆಯನ್ನ ಸ್ವೀಕರಿಸಿದ್ದೀನಿ. ಇಲ್ಲಿ ಮಾತಾಡಿದಂತ ಎಲ್ಲರೂ ಸಹಿತ ಬಹಳ ಗೌರವಯುತವಾಗಿ ನಮ್ಮ ಸ್ವಾಗತ ಭಾಷಣ ಮಾಡಿದವರು ಸಹ ಬಹಳ ಗೌರವಯುತವಾಗಿ ಸಮಯವನ್ನ ಅಚ್ಚುಕಟ್ಟಾಗಿ ಎಲ್ಲರೂ ಸಹಿತ ವಿಶ್ವಾಸ ತಗೊಂಡು ಮೋಕ್ಷ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅಪೀಲ್ ಮಾಡ್ಕೊಂಡ್ರು, ಸಮಯ ಸಾಕಾಗಲ್ಲ, ಬೇಗ ಮುಗಿಸಿ ಅಂತ. ಹಾಗಾಗಿ ತಾವೆಲ್ಲ ಗೌರವಾನ್ವಿತ ಹಿರಿಯ ನಾಗರಿಕರು ಮುಂದುಗಡೆ ಕೂತಿರ್ತಕ್ಕಂಥ ಎಲ್ಲರೂ ನಡ್ತಂದಿರೋ ಅಷ್ಟಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ. ಬಹಳ ಜನ ಇದ್ರು, ಎಲ್ಲರೂ ಅಂತ ಕರೆಸಿದ್ರ. ನಿಮಗೆ ನನ್ನ ಮತ್ತು ನನ್ನ ಕುಟುಂಬದ ಸದಸ್ಯರ ಹೆಸರು ಎಲ್ಲ ಹೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾವೆಲ್ಲೂ ಹೇಳಿದ ಇವತ್ತು ಹೇಳಕ್ ಹೋಗಲ್ಲ. ಆದರೆ ಅವರೆಲ್ಲರ ಹೇಳಿರೋದ್ರಿಂದ ಅವರೆಲ್ಲರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಅರ್ಪಿಸುತ್ತೇನೆ. ಜೈ ಬಾಣವರ. ನಿಜಕ್ಕೂ ಕೂಡ ಅರ್ಥಗರ್ಭಿತವಾದಂತ ಅಭೂತಪೂರ್ವವಾದಂತ ಹಿರಿಯ ನಾಗರಿಕ ವೇದಿಕೆಯಿಂದ ಮೂಡಿಕೊಂಡಂತ ಈ ಒಂದು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೆದಿದ್ದು, ನಮ್ಮ ಹಿರಿಯ ನಾಗರಿಕ ವೇದಿಕೆಯಿಂದ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದಂತ ಪಟೇಲ್ ಶಿವಪ್ಪನವರಿಗೆ ನಮ್ಮ